ಬನ್ನಿ, ಎಲ್ಲ ಬನ್ನಿ ಅವರೇ, ಬನ್ನಿ ಮಕ್ಕಳೆಲ್ಲ ಬನ್ನಿ. ಬಾ ಬಾ ಬಾ. ಒಂದು ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಮಿನಿಸ್ಟರ್ ಸಾಹೇಬ್ ಮಾಡಲ್ ಯಾರಮ್ಮ, ಮಾಡಲ್ ಯಾರು ಏನು ಮಾಡಿ ಭಯಬಿಟ್ಟು ಅಮ್ಮ, ನಾನೇನು ಹೇಳಿದ್ ಗೊತ್ತಾ, ಅವ್ರನ್ನ ಭಯಬಿಟ್ಟು ಊಟ ಸರಿ ಕೊಟ್ಟವ್ರಮ್ಮ, ನನಗೆ ಭಯಬಿಡ್ತಾ ಇಲ್ಲ ನೀವು. ನನಗೆ ವಿಡಿಯೋ ಕೂಡ ಬಂದಿದೆ, ಕಾಡಿಂದ ಇದರಲ್ಲಿ ಹುಳ ಇದ್ದಿದ್ದು, ಅದು ಸಾರಿಸಿದ್ದು ವಿಡಿಯೋ ಕೂಡ ಬಂದಿದೆ ಇವತ್ತು. ಅದಕ್ಕೋಸ್ಕರ ಮಿನಿಸ್ಟರ್ ಗಮನ ಬಂದಾಗ ವರ್ಕ್ ಹೋಗೋಣ ಅಂತ ಮಿನಿಸ್ಟರ್ ಬಂದಿದ್ದಾರೆ. ಅವರು ಈ ಡಿಪಾರ್ಟ್ಮೆಂಟ್ ನ ಮಿನಿಸ್ಟ್ರು. ಏನ್ ಹೇಳ್ರಮ್ಮ, ಪ್ರಾಬ್ಲಮ್ ಇದೆಯಾ? ಹೇಳ್ರಮ್ಮ, ಏನ್ ಪ್ರಾಬ್ಲಮ್? ಮುಂದೆ ಬಂದ ಮುಂದೆ ಹಾ ಅದ್ರ ಪ್ರಕಾರ ಯಾವ ಟಿಫನ್ ಕೊಡೋದಿಲ್ಲ ಸರ್. ಆಮೇಲೆ ಸೋಪ್ ಎಲ್ಲ ಕೊಡ್ತಾರಲ್ಲ ಏನಮ್ಮ, ಏನಕ್ಕೆ ಬಂದಿಲ್ಲ ಅಷ್ಟೇ, ಎಲ್ಲ ಕಡೆ ಕೊಟ್ಟಿದ್ದಿಲ್ಲ. 3 ತಿಂಗಳಿಂದ ಈ ತಿಂಗಳು ಕೊಟ್ಟಿಲ್ಲಮ್ಮ, 3 ತಿಂಗಳೆಲ್ಲ ಕೊಟ್ಟಿದ್ದೀವಿಲ್ಲ. ಈಗ ಒಳ್ಳೇದು ಸ್ವಲ್ಪ ಅದು ಚಾಪ್ನ ಒಳ್ಳೆ ಕೊಡೋದು ಬೇಡ ಸರ್. ಒಷ್ಟಾಗಿರುತ್ತೆ ಸರ್, ಕ್ವಾಲಿಟಿ 0% ಇರೋದ ಸರ್. ನೆಕ್ಸ್ಟ್ ನಾನು ಪ್ರಾಮಿಸ್ ಮಾರ್ನಿಂಗ್ ಪ್ರಾಕ್ಟೀಸ್ ಹೋಗ್ತೀವಿ ಸ್ಟೇಡಿಯಂಗೆ, ಹಾಗೆ ಹೋಗಿ ಬಂದು ಸುಮ್ಮನೆ ನೀರು ಅಥವಾ ಏನಾದ್ರು ತಂದಿರೋ ಹಣ್ಣು ಗಾಳಿ ತಿಂದು ಹಾಗೆ ಕಾಲೇಜ್ಗೆ ಹೋಗಿ ಮಧ್ಯಾಹ್ನ ಅಟ್ಲೀಸ್ಟ್ ಮಧ್ಯಾಹ್ನ ಒಂದು ಚೂರಾದ್ರೂ ಚೆನ್ನಾಗಿ ಮಾಡ್ತಾರೆ. ಅದು ಹಾಗೆ 2 ವೀಕ್ಸ್ ಇಂದ ವರ್ಸ್ಟ್ ಫುಡ್ ಮಾತ್ರ. ಹಾಗೆ ಸರ್ ವಾರದಲ್ಲಿ 3 ಮೊಟ್ಟೆ, ಒಂದೇ ಮೊಟ್ಟೆ ಕೊಡೋದು. ಮೊನ್ನೆ ಚಿಕನ್ 2 ವೀಕ್ಸ್ ಇಂದ ಚಿಕನ್ ಬಿರಿಯಾನಿನೇ ಮಾಡಿಲ್ಲ. ವಾರ್ಡನ್ ಈಗ ಇಷ್ಟೆಲ್ಲ ನೀವು ಹೇಳಿದ್ಮೇಲೆ ಏನೋ ಒಂದು ನಿಜವಾಗ್ಲೂ ಏನೋ ಒಂದು ತೊಂದರೆ ಆಗಿದ್ರೆ ಇಲ್ಲ ಹೇಳೋ ಮಕ್ಕಳು. ಹಾಗಾಗಿ ನಾನು ಇದನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ನಾನು ಬೇರೆ ವಾರ್ಡನ್ನ ಮಾಡ್ತೀನಮ್ಮ. ನೀವು ಏನಾದ್ರು ತೊಂದರೆ ಆದರೆ ನನಗೆ ಇಮಿಡಿಯೇಟ್ ತಿಳಿಸ್ಬೇಕು. ಯಾರನ್ನ ಬಂದು ಥ್ರೆಟ್ ಮಾಡಿ ಏನಕ್ಕೆ ಮಿನಿಸ್ಟರ್ ಸಾಹೇಬ್ರು MLA ಸಾಹೇಬ್ರು ಬಂದಾದ್ಮೇಲೆ ನೀವು ಹೇಳಿದ್ರಿ ಅಂತ ಏನಾದ್ರು ಥ್ರೆಟ್ ಮಾಡಿದ್ರೆ ನಾನು ನೇರವಾಗಿ ನಾನು ಫ್ರೀ ಅಪ್ ಮಾಡಿ ನಾನೇ ಅಟೆಂಡ್ ಮಾಡ್ತೀನಿ. MLA ಸಾಹೇಬ್ರು 3 ದಿನ ಬಿಟ್ಟು ಬರ್ತಾರೆ. ಆಯ್ತು ಏನಮ್ಮ ಸರ್, ಕೆಲಸದವರು ನಮಗೋಸ್ಕರ ಕೆಲಸ ಮಾಡಕ್ ಬರ್ತಾರೆ. ವಾರ್ಡನ್ ಮನೆಗೂ ಕೆಲಸ ಮಾಡಕ್ ಹೇಳಮ್ಮ, ವಾರ್ಡನ್ ಸಸ್ಪೆಂಡ್ ಮಾಡಿದ್ದೀನಿ. ನಿಮ್ಮ ಮಕ್ಳಿಗೆ ಹಂಗೆ ನೋಡ್ಕೊಳ್ತೀರ, ನಿಮ್ಮ ಮಕ್ಳಿಗೆ ಹಂಗೆ ನೋಡ್ಕೊಳ್ತೀರ. ನಾವು ಒಬ್ಬರಿಗೆ ಹೇಳಿದ್ರೆ ಎಲ್ಲ ಸೇರಿ ಹೇಳ್ತಾರೆ. ರೂಮ್ ಎಲ್ಲ ಕ್ಲೀನ್ ಆಗಿದ್ದೀರಲ್ಲ, ಕರೆಂಟ್ ಇಲ್ಲ ಬೇರೆ ತೊಂದರೆ ಇಲ್ಲ ಅಲ್ಲ. ಆರಾಮಾಗಿರಿ. ನಾನು ಫೋನ್ ಮಾಡ್ತೀನಿ. ನಾಳೆ ಒಂದಿನ ಬಿಟ್ಟು ನಾನು ಫೋನ್ ಮಾಡ್ತೀನಿ. ಏನೋ ಸಂಬಂಧ ನನಗೆ ಮಾತಾಡ್ತೀನಿ. ಆಯ್ತು.